ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಕಾಯಿ ಹೊಡೆದ್ಬಿಟ್ಟು ಕಾಯಿ ತಗೊಂಡಿದ್ದೀನಿ. ನೋಡಿ, ಇದ್ರದ್ದು ನಾವು ಮೇಲೆ ಸಿಪ್ಪೆ ತೆಗಿಬೇಕು. ಈ ಥರ ಚಾಕುವಿಂದ ತೆಗಿಬೋದು, ಇಲ್ಲ ಅಂದರೆ ಪೀಲರ್ ಇರುತ್ತಲ್ವ, ಆ ಪೀಲರ್ಲಾದರೆ ಈ ಥರ. ಇದಾಗಿಲ್ಲ ಅಂದರೆ ನಾವು ಚಾಕುವಿಂದನೇ ತಕ್ಕೊಳ್ಬೋದು. ಅದು ಕಷ್ಟ ಆಗ್ತಾಯಿದೆ ನಿಮಗೆ, ಅದು ತೆಗಿಯೋಕ್ಕಾಗಲ್ಲ ಅಂದರೆ ನೋಡಿ, ಈ ಥರ ಚಾಕುವಿಂದ ತಗೊಳ್ಬೋದು. ಈ ಥರ ತೆಗೆದ್ಬಿಟ್ಟು ಈ ಥರ ಮೇಲೆ ಸಿಪ್ಪೆ ತೆಗೆದ್ಬಿಟ್ರೆ ಈ ಥರ ಬೆಳ್ಳಗಾಗುತ್ತೆ. ಕೊಬ್ಬರಿ ಮಿಠಾಯಿ ಬೆಳ್ಳಗಾಗುತ್ತೆ. ನಾನು ಹಾಗೆ ಮಾಡಿ ಎಲ್ಲ ತೆಂಗಿನಕಾಯಿದು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಇದು ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಗೆ ಪೌಡ್ರ್ ಥರ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪೌಡ್ರ್ ಥರ ಮಾಡ್ಕೋಬೇಕು. ನುಣ್ಣಗೆ ನೀರು ಹಾಕಬಾರ್ದು, ಹಾಗೆ ಪೌಡ್ರ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿದ್ದೀನಿ. ನಾನಿವಾಗ ಪೌಡ್ರ್ ಮಾಡ್ತೀನಿ. ನಾನು ಜಾರ್ಗೆ ಈ ಕಾಯಿ ಹಾಕ್ಕೊಳ್ತೀನಿ. ಕಾಯಿ ಹಾಕ್ಬಿಟ್ಟು ಹಾಗೆ ಪೌಡ್ರ್ ಮಾಡ್ಕೋಬೇಕು. ನೀರು ಹಾಕ್ಬೇಡಿ. ನೋಡೋಣ, ಈಗ ನಾನು ನೀರು ಹಾಕ್ದೇನೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಪೌಡ್ರ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಟ್ರಿಪ್ ಕೂಡ ಮಾಡ್ಕೊಂಡು ಬರ್ತೀನಿ. ಕಾಯಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈ ಬೌಲಲ್ಲಿ ಬಂದಿದೆ ಎಲ್ಲ. ಎರಡು ಕಾಯಿದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಾಯಿ ಇಟ್ಟಿದ್ನಲ್ಲ, ಆ ಕಾಯಿ ಹೊಡೆದಿರಲಿಲ್ಲ. ಈಗ ಅದೇನೆ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಆ ಕಾಯಿಯಿಂದ ಪ್ಲೇಟ್ ತಗೊಂಡಿದ್ದೀನಿ, ಚಿಕ್ಕ ಟ್ರೇ ತಗೊಂಡಿದ್ದೀನಿ. ಆ ಟ್ರೈಗೆ 1 ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಬಿಟ್ಟು ಈ ಪ್ಲೇಟ್ಗೆಲ್ಲ ಈ ಥರ ಸವರ್ಕೊಳ್ಳೋಣ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕಿ, ಇಲ್ಲ ಅಂದರೆ ಟ್ರೈಗೆ ಇನ್ನೊಂದು ಸ್ಪೂನ್ 2 ಸ್ಪೂನಷ್ಟು ತುಪ್ಪ ಹಾಕ್ಬಿಡಿ. ನಾನು ಈ ಬಟರ್ ಪೇಪರ್ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದ್ರ ಮೇಲೆ ನಾನು ಸವರ್ಕೊಂಡ್ಬಿಡ್ತೀನಿ. ಈಗ ಇದು ಒಂದು ಸ್ವಲ್ಪ ಇಟ್ಬಿಡೋಣ. ಸ್ಟವ್ ಅಂಟಿಸಿ ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿಗೆ 1 ಕಪ್ ಆಗೋವಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗಲಿ, ಜಾಸ್ತಿ ಉಕ್ಕೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಹಾಲು ಬಿಸಿಯಾಗಿದೆ. ಈಗ ನಾನು ಈ ತೆಂಗಿನಕಾಯಿನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಈ ತೆಂಗಿನಕಾಯಿ ಪೌಡ್ರು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬೇಡಿ. ಚೆನ್ನಾಗಿ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಬಿಟ್ಟರೆ ಏನಾಗುತ್ತೆ ಅಂದರೆ ಕೆಳಗಡೆ ತಳ ಹಿಡಿದೋಗ್ಬಿಡುತ್ತೆ. ಬಲ್ತಿರೋ ಕಾಯಿದೆ ತುಂಬ ಚೆನ್ನಾಗಿರುತ್ತೆ. ಇದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3 ನಿಮಿಷ ಆಗಿದೆ. ನಾನು ಎಷ್ಟು ಕಾಯಿ ತೊಗೊಂಡಿದ್ದಲ್ಲ, ಈ ಬಟ್ಟಲಲ್ಲಿ ಫುಲ್ಲು ಕಾಯಿ ತೊಗೊಂಡಿದ್ದೆ. ಅದೇ ಬಟ್ಟಲಲ್ಲಿ ಅರ್ಧ ಕಪ್ ಆಗೋವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ತೆಂಗಿನಕಾಯಿನ 1 ಕಪ್ ತೊಗೊಂಡ್ರೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಇವಾಗ ಸಕ್ಕರೆ ಹಾಕ್ಕೊಂಬಿಡೋಣ. ಸಕ್ಕರೆ ಹಾಕ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಮಿಕ್ಸ್ ಮಾಡ್ತಾನೆ ಇರಿ. ಇದೆಲ್ಲ ಒಂದುಗೂಡಬೇಕು. ಸಕ್ಕರೆ ಎಲ್ಲ ಕರಗಿ ಇದೆಲ್ಲ ಒಂದುಗೂಡುತ್ತೆ. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು. ಇದಕ್ಕೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನೀವು ಹಾಲಿನ ಕೆನೆ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಒಂದುಗೂಡುತ್ತೆ ಚೆನ್ನಾಗಿ. ಅಲ್ಲಿವರೆಗೂ ಈ ಥರ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಎಲ್ಲ ಫುಲ್ಲು ಡ್ರೈ ಆಗಬೇಕು.
ಡ್ರೈ ಆಗೋದು ಸ್ವಲ್ಪ ಕೈ ತಿರುಗಿಸ್ತಾನೆ ಇದೆ ಅಷ್ಟೇ. ತೆಂಗಿನಕಾಯಿ ಹೊಡೆದು ಆ ಕಡೆ ಈ ಕಡೆ ಹಾಕೋ ಬದಲು ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗುತ್ತೆ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲದಲ್ಲಿ ಕೂಡ ಮಾಡ್ಕೊಳ್ಬೋದು. ಬೇಕಾದರೆ ಯಾಲಕ್ಕಿ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು, ಸ್ವಲ್ಪ ಡ್ರೈ ಫ್ರೂಟ್ ಕೂಡ ಬೇಕಾದರೂ ಹಾಕ್ಕೊಳ್ಬೋದು. ಇದೆಲ್ಲ ಫುಲ್ ಈಗ ಡ್ರೈ ಆಗ್ತಾಯಿದೆ ನೋಡಿ, ಇದೆಲ್ಲ ಬಿಡ್ತಾಯಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಂದ ಚಿಕ್ಕವರವರೆಗೂ ಕೊಬ್ಬರಿ ಮಿಠಾಯಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಇದು ಮಾಡೋಕ್ಕೆ. ಜಾಸ್ತಿ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಒಂದೆರಡು ತೆಂಗಿನಕಾಯಿ ನಾವು ಮಾಡ್ತಾಯಿದ್ದೀವಿ ಅಂದರೆ ಅಷ್ಟೊಂದು ಕೆಲಸ ಇರೋದಿಲ್ಲ. ನೋಡಿ ಮುದ್ದೆ ಥರ ಬರ್ತಾಯಿದೆ ಇದು. ನಾನು ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ತಾ ಇದ್ದೆ. ಇದು ಇದಾಗಿಲ್ಲ, ಕೈಯೆಲ್ಲ ಅಂಟಂಡು ಬರುತ್ತೆ ನೋಡಿ. ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಕೊನೆಯಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕು. ಇಲ್ಲಾಂದರೆ ಯಾಕಂದರೆ ಏನು ನೀರಿನ ಅಂಶ ಏನು ಇರೋದಿಲ್ವಲ್ಲ ಕೆಳಗಡೆ, ಆಗ ಸೀದೋಗ್ಬಿಡುತ್ತೆ. ದ್ರಾಕ್ಷಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಮನೆಗಲ್ವಾ ಮಕ್ಕಳು ಕೊಡೋಕ್ಕೆ ಡ್ರೈ ಫ್ರೂಟ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಈಗ ಬಟರ್ ಪೇಪರ್ ಮೇಲೆ ಹಾಕ್ತೀನಿ. ನಾನು ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ತಗೊಂಡು ಇದ್ರ ಮೇಲೆ ಏನಿದೆ ಅದೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೋಡಿಕೊಂಡು ಅಗಲ ಮಾಡ್ಕೊಳ್ಳಿ. ಈ ಥರ ಎಲ್ಲ ಕ್ಲೀನಾಗಿ ನೋಡಿ. ಈ ಬಟರ್ ಪೇಪರ್ ಈ ಥರ ಮಾಡ್ಕೊಳ್ಳಿ, ಅಂದರೆ ಸ್ಟ್ರೈಟಾಗಿ ಬರುತ್ತೆ. ಸ್ವಲ್ಪ ಈ ಕಡೆನೂ ಅಷ್ಟೇ ಒಂದೇ ಥರ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾವಿದು ಫ್ರಿಜ್ಜಲ್ಲಿ 10 ನಿಮಿಷ ಇಟ್ಬಿಡೋಣ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು. ಈಗ ಇದಾಗಿದೆ. ಇವಾಗ ನಾನಿದು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ 10 ನಿಮಿಷ, ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಕೊಬ್ಬರಿ ಮಿಠಾಯಿ 1/2 ಅವರ್ ಫ್ರಿಜ್ಜಲ್ಲಿ ಇಟ್ಟಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಪ್ಲೇಟ್ ಬೇಕಾದರೆ ತೆಗೆದುಕೊಡಿ, ಪ್ಲೇಟ್ ಬೇಡ ಅಂದರೆ ನೀವು ಪ್ಲೇಟಿಂದ ನಾನು ಕೆಳಗಡೆ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಇದೆಲ್ಲ ಪೀಸ್ ಮಾಡ್ಕೊಂಡು ಯಾವ ಶೇಪಲ್ಲಿ ಬೇಕಂದ್ರೆ ಆ ಶೇಪಲ್ಲಿ ನೀವು ಕಟ್ಕೊಳ್ಬೋದು. ಕಟ್ ಮಾಡಿದ್ದೀನಿ ನೋಡಿ. ಈಗ ಕೊಕೊನಟ್ ಬರ್ಫಿ ರೆಡಿಯಾಗಿದೆ. ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ. ಬೇಕಾದರೆ ಇದೇ ನೀವು ಉಂಡೆ ಕೂಡ ಮಾಡ್ಕೊಳ್ಬೋದು. ಕೊಬ್ಬರಿ ಉಂಡೆ ಆಗಿಬಿಡುತ್ತೆ, ಕೊಬ್ಬರಿ ಮಿಠಾಯಿದು ಕೊಬ್ಬರಿ ಉಂಡೆ ಆಗಿಬಿಡುತ್ತೆ ನೋಡಿ. ಇದ್ರ ಮಧ್ಯದಲ್ಲಿ ಒಂದು ಗ್ರೇಪ್ಸ್ ಇಟ್ಬಿಟ್ರೆ ಆಯಿತು, ಅದು ಕೊಬ್ಬರಿ ಉಂಡೆ ಆಗಿಬಿಡುತ್ತೆ. ಇದು ಕೊಬ್ಬರಿ ಮಿಠಾಯಿ ಆಗುತ್ತೆ ಅಷ್ಟೇ. ತುಂಬ ಸಾಫ್ಟಾಗಿ, ತುಂಬ ಬಾಯ್ಲಿಟ್ರೆ ಹಾಗೇ ಕರ್ಗೋ ಥರ ಇದೆ ಇದು. ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಒಂದೊಂದೇ ನಾವು ಈ ಥರ ತಗೊಳ್ಬೋದು.
ಕೊಬ್ಬರಿ ಮಿಠಾಯಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನಿಮಗೆ ನೋಡಿ ಡೈಮಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿಬಿಟ್ಟು ನೀವು ಇಟ್ಕೊಳ್ಬೋದು. ಈಗ ನಾನು ಕೊಬ್ಬರಿ ಉಂಡೆ ಅಂತ ಹೇಳಿದ್ನಲ್ಲ, ಒಂದು ಪೀಸ್ ತಗೊಂಡು ನಾನು ಉಂಡೆ ಮಾಡಿದೆ. ಉಂಡೆ ಮಾಡಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಒಂದು ಈ ಥರ ಬಾದಾಮಿ ಇಟ್ಟರೆ ಆಯಿತು. ಅರ್ಜೆಂಟು ಸ್ವೀಟ್ ತರೋಕ್ಕಾಗಿಲ್ಲ, ಟೈಮ್ ಇಲ್ಲ, ಇನ್ನು ಹೋಗ್ಬೇಕಾದ್ರಿಂದ 2-3 ಅವರ್ ಇದೆ ಅಂದರೆ ಇದು ಮಾಡಿಕೊಂಡ್ರು ಸಾಕು. ತುಂಬ ಚೆನ್ನಾಗಿದೆ. ಸ್ವೀಟ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಇದೆ. ನಿಮಗೆ ಈ ಕೋಕೋನಟ್ ಬರ್ಫಿ ಮಾಡೋರು ಇದು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.